हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्या विनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन्मम। हरिः ओम्। ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯಗಳು, ಶಾಸ್ತ್ರ ಪ್ರಮೇಯಗಳು. 82ನೇ ಗದ್ಯದಿಂದ 92 ಗದ್ಯದ ತನಕ 10 ಜನ ವರದರ ಚಿಂತನೆ ನಡೆಸಿದ್ದಾರೆ ಶ್ರೀ ಪುರಂದರದಾಸರು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನರ ವರದರನ್ನು ಉದ್ದೇಶ ಮಾಡಿದ್ದರಿಂದ 10 ಎಂಬುದು ಪೂರ್ಣ ಸಂಖ್ಯಾವಾಚಿ. 10 ಜನರನ್ನು ವಿವಿಧ ರೀತಿಯಲ್ಲಿ ಆರಾಧಿಸುವ ಕ್ರಮ ಏಕೆ ಎಂದರೆ ಜೀವರಲ್ಲಿ ತಾರತಮ್ಯ ಭಾವ ಇದೆ. ಜೀವರು ಪರಸ್ಪರ ಭಿನ್ನರಾಗಿದ್ದಾರೆ ಮತ್ತು ಜೀವರಲ್ಲಿ ತಾರತಮ್ಯ ಭಾವನ ಅಂದರೇನು? ಒಬ್ಬ ಜೀವರಿಂದ ಅನೇಕ ಜೀವರು ಉತ್ತಮರೆನಿಸಿದ್ದಾರೆ, ಒಬ್ಬ ಜೀವರಿಂದ ಅನೇಕ ಜೀವರು ಅಧಮ ಎನಿಸಿದ್ದಾರೆ. ಮೇಲೆ ಇರತಕ್ಕಂಥವ್ರಿಗೆ ಉತ್ತಮ ಎಂದು, ಕೆಳಗಡೆ ಇರತಕ್ಕಂಥವ್ರಿಗೆ ತರ ಎಂದು, ಇದೆರಡನ್ನೂ ಸೇರಿಸಿ ಹೇಳ್ತಕ್ಕಂಥದ್ದು ತಾರತಮ್ಯ. ಇದು ಎಲ್ಲಿಂದ ಪ್ರಾರಂಭವಾಗುವುದು ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭವಾಗುವುದು. ಆದರೆ ಈಶ ಗುಣದಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣನನ್ನು ನಾವು ಹೇಗೆ ತಿಳಿಯುವುದು ಅಂದರೆ ಭಗವಂತ ಎಲ್ಲದಕ್ಕೂ ಮುಖ್ಯ ನಿಯಾಮಕನಾದ್ದರಿಂದ ಸ್ವಾಮಿ ಮತ್ತು ಲಕ್ಷ್ಮೀದೇವಿಯನ್ನು ನಾವು ವಿಶೇಷಾಕಾರವಾಗಿ ತಾರತಮ್ಯದಲ್ಲಿ ಅತಿ ಉತ್ತಮ ಸ್ಥಾನದಲ್ಲಿ ನಾವು ಕಾಣಬೇಕು. ಆದ್ದರಿಂದ ನೇರವಾಗಿ ನಾವು ತಾರತಮ್ಯ ಪ್ರವೇಶ ಮಾಡುವಾಗ ಭಗವಂತನ ಸ್ಮರಣೆಯನ್ನೇ ಮಾಡಬೇಕು. ದೇವತಾ ಕಕ್ಷ ತಾರತಮ್ಯ ಎಂದು ಇದಕ್ಕೆ ಹೆಸರು. ಶ್ರೀ ವಿಷ್ಣುವಿಗೆ ನಮಸ್ಕಾರಗಳು ಎಂದು ನಮಸ್ಕಾರವನ್ನು ಸಲ್ಲಿಸಬೇಕು. ಶ್ರೀರಮ ಬ್ರಹ್ಮಾದಿ ಸಕಲ ಜೀವ ಜಡಾತ್ಮಕ ಜಗತ್ ಅತ್ಯಂತ ಭಿನ್ನನು. ಶ್ರೀರಮ ಭೂ ದುರ್ಗಾರಮಣನು, ಮುಕ್ತಾಮುಕ್ತ ಸುರಗುಣ ಸೇವಿತನು, ಸಚ್ಚಿದಾನಂದ ಸ್ವರೂಪನು, ಅದ್ವಿತೀಯನು ಅಂದರೆ ಸಮಾಧಿ ಅಧಿಕ ಶೂನ್ಯನು, ಸರ್ವೋತ್ತಮನು, ಸರ್ವಜ್ಞನು, ಪೂರ್ಣಕಾಮನು ಅಂದರೆ ಆಪ್ತಕಾಮನು, 32 ಲಕ್ಷಣೋಪೇತ ದಿವ್ಯ ಮಂಗಳ ವಿಗ್ರಹನು, ಸಾಧನರಹಿತನು, ಜ್ಞಾನಾನಂದಾದಿ ಸ್ವರೂಪನು, ಸ್ವಗತ ಭೇದ ವಿವರ್ಜಿತನು, ದುಷ್ಟ ಶಿಕ್ಷಕನು, ಶಿಷ್ಟ ರಕ್ಷಕನು, ಪರಮಕಾರುಣಿಕನು, ಅನಂತ ವಿದ್ಯನು, ವಿದ್ಯಾ ವಿಜ್ಞಾನಪ್ರದನು, ಸರ್ವಾನಂದಪ್ರದನು, ಸೂರ್ಯ ಚಂದ್ರ ಅಗ್ನಿ ಪರ್ಜನ್ಯ ಪೃಥಿವ್ಯಾದಿಗಳಲ್ಲಿ ವಿರಾಜಮಾನನಾಗಿ ಸರ್ವ ಜಗದ್ವಿಪ್ರಕಾಶಕನು, ಸರ್ವಾನಂದಪ್ರದನು, ಸಕಲ ಜಗದುದಯಾದಿ ನಿಮಿತ್ತ ಕಾರಣನು, ಆದಿನಾರಾಯಣನು, ಗುರುತ್ತಮನು, ಬೃಹಸ್ಪತಿ ಶಬ್ದವಾಚನು, ಇಂದ್ರ ಶಬ್ದವಾಚನು, ಭವಪಾಶ ಬಂಧಕನು, ಭವಪಾಶ ಮೋಚಕನು, ಸರ್ವಕರ್ತನು, ಸ್ವತಂತ್ರನು, ಸರ್ವತಂತ್ರ ಸ್ವತಂತ್ರನಾದ ಅಕ್ಷರ ಪುರುಷನು, ಪರಬ್ರಹ್ಮ ಸ್ವರೂಪನು, ಜ್ಞಾನ ವೈರಾಗ್ಯದಿಂದ ಪೂರ್ಣವಾದ ನಿರ್ಮಲ ಭಕ್ತಿಗೆ ಮಾತ್ರ ಸುಲಭನು, ಸರ್ವನಿಯಂತ್ರನು, ಸರ್ವಾಶ್ರಯನು, ಪೂರ್ಣನು,
ಮುಖ್ಯತಃ ಸರ್ವಶಬ್ದವಾಚ್ಯನು, ಚತುರ್ಭುಜನು, ಶಂಖಚಕ್ರ ಗದಾ ಪದ್ಮಧರನು, ನಿರನಿಷ್ಠನು, ನಿರವಜ್ಯನು, ಮುಕ್ತಾಮುಕ್ತ ಜೀವ ಸ್ವರೂಪ ದೇಹಗತ ಮೋಕ್ಷಪ್ರದನು, ನಿತ್ಯಮುಕ್ತನು, ವೇದೈಕ ವೇದ್ಯನು, ಸ್ವರ ವರ್ಣ ಪದಾದಿ ಸಕಲ ಶಬ್ದಗಳಿಂದ ವಾಚ್ಯನು, ನಾದ ಘೋಷಗಳಿಂದ ವಾಚ್ಯನು, ಯೋಂತ ಪ್ರವಿಶ್ಯ ನ್ಯಾಯದಿಂದ ಸರ್ವವ್ಯಾಪ್ತನಾದ ಕಾರಣ ಪುರುಷರೂಪ ಶಬ್ದವಾಚ್ಯನು, ಯಾವನು ಸಮಸ್ತ ಜಗತ್ತಿನ ಜೀವನಕ್ಕೆ ಆಧಾರನು, ಪ್ರಾಣಕ್ಕಿಂತಲೂ ಪ್ರಿಯನು ಹಾಗೂ ಸ್ವಯಂಭೂ ಹೂವಾಗಿದ್ದಾನು ಅಂತಹ ಶ್ರೀ ಮಹಾವಿಷ್ಣು ಪ್ರಾಣ ಎಂಬ ಶಬ್ದ ಮೂಲಕ ಸೂಚಿತವಾಗಿ ಶ್ರೀಲಿಂಗ ಶಬ್ದವಾದ ಬಹುಹೂ ಎಂಬ ಹೆಸರನ್ನು ಹೊಂದಿರುವನು. ಪುನಃ ಯಾವನು ಸರ್ವ ದುಃಖರಹಿತನು, ಯಾವನ ಸಂಘದಿಂದ ಜೀವರು ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೋ ಅಂತಹ ಮಹಾವಿಷ್ಣು ಭುವಃ ಶಬ್ದವಾಚ್ಯನಾಗಿ ಇದ್ದಾನೆ. ಪುನಃ ಯಾವನು ನಾನಾ ವಿಧ ಜಗತ್ತಿನಲ್ಲಿ ವ್ಯಾಪ್ತನಾಗಿ ವ್ಯಾಪಕನಾಗಿ ಸರ್ವರನ್ನು ಧರಿಸುತ್ತಾನೋ ಅಂತಹ ಧರ್ಮರೂಪಿಯಾದ ಮಹಾವಿಷ್ಣು ಸ್ವಹ ಶಬ್ದವಾಚ್ಯನಾಗಿರುವನು. ಯಾವನು ಸರ್ವ ಜಗತ್ತಿನ ಸಮುತ್ಪಾದಕನು, ಸರ್ವ ಐಶ್ವರ್ಯ ಪ್ರದಾಯಕನು, ಸೌಭಾಗ್ಯಗಳನ್ನು ಕೊಡುವನಾಗಿದ್ದಾನೋ ಮತ್ತು ಯಾವನ ಸರ್ವವ್ಯಾಪ್ತಿತ್ವವನ್ನು ಸಕಲ ವೈದಿಕರು ಲೌಕಿಕರು ಸದಾ ಬಯಸುತ್ತಾರೋ ಅಂತಹ ಶ್ರೇಷ್ಠತಮವಾದ ಶ್ರೀ ಮಹಾವಿಷ್ಣು ಸರ್ವ ಜಗತ್ ಪಿತೃ ಮಾತೃ ಸ್ಥಾನೀಯನು, ಆತನೇ ಪರಮೇಶ್ವರನು, ಸಚ್ಚಿದಾನಂತ ಅನಂತ ಸ್ವರೂಪನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನು, ನ್ಯಾಯಕಾರಿ, ಅಜನು, ನಿರಂಜನನು, ನಿರಾಕಾರನು, ಪೂರ್ಣಕಾರನು, ನಿರ್ವಿಕಾರನು, ಸರ್ವಾಂತರ್ಯಾಮಿ, ಸರ್ವಾಧಾರನು, ಅನಾದಿ ಅಜರನು, ಅಮರನು, ಉದ್ಗೀತನು, ಅಮ್ರಣಿ ಪರಿವೃಣನು, ಉರುಗಾಯನು, ಅಂತರ್ಯಾಮಿ, ಶ್ರೀಯಶ್ಚಾಪಿ ಎಂಬ ಬ್ರಹ್ಮತರ್ಕವಚನಾನುಸಾರ ಶ್ರೀ ವಿಷ್ಣು ರಮಾದೇವಿ ಅಂತರ್ಯಾಮಿಯಾಗಿಯೂ ಇರುವನು. ರಮಾದೇವಿ ಹೃದಯಾಂತರ್ಗನು. ವಿಷ್ಣುವಿಗೆ ಅಂತರ್ಯಾಮಿ ಯಾರೂ ಎಲ್ಲಿಯೂ ಯಾವ ರೀತಿಯಲ್ಲೂ ಸುತರಾಂ ಇಲ್ಲ. ನಾಂತರ್ಯಾಮಿ ಕಶ್ಚಿದಸ್ಯ ವಿಷ್ಣೋ ಕ್ವಾಪಿ ಕುತಶ್ಚನ. ಯಜ್ಞ ಮುಂತಾದಗಳಲ್ಲಿ ಅಂತರ್ಯಾಮಿಯಾಗಿರುವನು. ಯಜ್ಞನಾಮಕನು, ಈಜ್ಯನಾಮಕನು, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳಿಗೆ ಕಾರಣೀಭೂತನು. ಜೀವನ ಸ್ವರೂಪ ದೇಹಗತನಾಗಿ ಜೀವಭೂತನಾಗಿರುವನು, ಅರ್ಥಾತ್ ಜೀವನಾಮಕನಾಗಿರುವನು. ಸನಾತನು, ಶ್ರೀ ಮುಖ್ಯ ಪ್ರಾಣ ಹೃದಯ ಅಂತರ್ಗತನು, ನಿತ್ಯತರುಣನು, ನಿತ್ಯನು, ವಿಶ್ವಂಬರನು, ಸರ್ವವ್ಯಾಪಿ, ಕರುಣಾಪೂರ್ಣ ಅಂತರಂಗನು, ಸರ್ವ ಜಗದ್ಗುರುವು, ಸರ್ವಗುಣ ಪರಿಪೂರ್ಣನಾದ ಕಾರಣದಿಂದ ಓಂ ಶಬ್ದವಾಚ್ಯನು, ಲೋಕಗಳ ಭರಣವನ್ನು ಮತ್ತು ಗಮನವನ್ನು ಮಾಡಿಸುವನಾದ ಕಾರಣ ಬರ್ಗ ಶಬ್ದವಾಚ್ಯನು, ಮತ್ತು ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಕಾರಣ ಗಾಯತ್ರಿ ಶಬ್ದವಾಚ್ಯನು, ಪೂರ್ಣ ಅಗಣ್ಯ ಗುಣಾರ್ಣವನು, ನಿರ್ದೋಷನು, ವಿರಂಚಿ ಪ್ರಪಂಚ ಪ್ರಸಿದ್ಧ ಜಡ ಚೇತನಾತ್ಮಕ ಸ್ಥಾವರ ಜಂಗಮ ರೂಪ ಪದಾರ್ಥ ಜಾತ ಸಜ್ಜನ ಲೀಲಾ ವಿರೋಧನು, ಸರ್ವದಾ ಯಾಗೀಯ ಪಂಚ ಪಶುಗಳಲ್ಲಿ ಸನ್ನಿಹಿತನಾಗಿ ಭಕ್ತರ ಉಪಾಸನೆಯನ್ನು ಸ್ವೀಕರಿಸಿ ಯಾಜ್ಞಿಕರನ್ನು ಮತ್ತು ಯಜಮಾನ ರಕ್ಷಿಸುವನು. ಪಶುಹಿಂಸಾದಿರಹಿತವಾದ ಮತ್ತು ಶ್ರೇಷ್ಠತಮ ಕರ್ಮಗಳಾದ ಸರ್ವಯಾಗೀನ ವೈದಿಕ ಅಧ್ವರ ರೂಪ ಯಜ್ಞಗಳಲ್ಲಿ ಸದಾ ಸನ್ನಿಹಿತರಾಗಿ ಸಕಲರಿಗೆ ಸೌಭಾಗ್ಯವನ್ನು ಕೊಡುವನು. ವಿರಾಟ್ ಅಗ್ನಿ, ವಿಶ್ವ, ವಿರಣಗರ್ಭ, ವಾಯು, ತೇಜಸ, ಈಶ್ವರ, ಅದಿತಿ, ಆದಿತ್ಯ, ಪ್ರಜ್ಞಾ, ಪ್ರಾಜ್ಞಾ, ಮಿತ್ರ, ವರುಣ, ಆರ್ಯಮಾಣ, ಇಂದ್ರ, ಬೃಹಸ್ಪತಿ, ವಿಷ್ಣು, ಉರುಕ್ರಮ, ಸೂರ್ಯ, ಆತ್ಮ, ಅಂತರಾತ್ಮ, ಪರಮೇಶ್ವರ, ಸವಿತಾ, ದೇವ, ಕುಬೇರ, ಪೃಥ್ವಿ, ಜಲ, ಆಕಾಶ, ಅನ್ನ, ಅನ್ನಾದ, ಅತ್ತ, ವಸು, ರುದ್ರ, ನಾರಾಯಣ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನೀಶ್ಚರ, ರಾಹು, ಕೇತು, ಯಜ್ಞ, ಹೋತ, ಸಖಾ, ಆಚಾರ್ಯ,
ಆಪ್ತ ಬಂಧು ಪಿತಾ ಪಿತಾಮಹ ಪ್ರಪಿತಾಮಹ ಮಾತಾ ಗುರು ಅಜ ಬ್ರಹ್ಮ ಸತ್ಯ ಅನಂತ ಜ್ಞಾನ ಅನಾದಿ ಸಚ್ಚಿದಾನಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾದ ಜಗದೀಶ್ವರನು ನಿರಾಕಾರ ನಿರಂಜನ ಗಣೇಶ ಗಣಪತಿ ವಿಶ್ವೇಶ್ವರ ಕೂಟಸ್ಥ ದೇವಿ ಚಿತಿ ಶಕ್ತಿ ಶ್ರೀ ಲಕ್ಷ್ಮೀ ಮೊದಲಾದ ವಿಶಿಷ್ಟ ಶಬ್ದದಿಂದ ವಚನು ಸರಸ್ವತಿ ಸರ್ವಶಕ್ತಿಮಾನ್ ನ್ಯಾಯಕಾರಿ ದಯಾಳು ಅದ್ವೈತ ಸಗುಣ ನಿರ್ಗುಣ ಪೂರ್ಣಗುಣ ಅಂತರ್ಯಾಮಿ ಧರ್ಮರಾಜ ಯಮ ವೈಕುಂಠ ಭಗವಾನ್ ಮನು ಪುರುಷ ವಿಶ್ವಂಬರ ಕಾಲ ಶೇಷ ಆಪ್ತ ಶಂಕರ ಮಹಾದೇವ ಪ್ರಿಯ ಸ್ವಯಂಭೂ ಕವಿ ಶಿವ ವಷಟ್ಕಾರ ಇತ್ಯಾದಿ ಅನೇಕ ಪರಮ ಪವಿತ್ರ ವೈದಿಕ ನಾಮಗಳನ್ನು ಉಳ್ಳವನು ಪರಮೇಶ್ವರನು. ಆತನೇ ಶ್ರೀ ಮಹಾವಿಷ್ಣುವು. ಸಪಸ್ಸಿಕರಾದ ಬ್ರಹ್ಮವಾಯು ಲಾತವ್ಯಗಳಿಂದ ಪೂಜಿತ ಕಾಮನಗಳುಳ್ಳವನು. ಜಗತ್ತಿನ ಒಳಗೆ ಹಾಗೂ ಹೊರಗೆ ವ್ಯಾಪ್ತನು. ಭೂದೇವಿಯನ್ನು ಧರಿಸಿರುವನು. ಆದಿಶೇಷನ ಹಡಿಯೇ ಛತ್ರವಾಗಿ ಉಳ್ಳವನು. ಪರಮ ಪವಿತ್ರನು ಸುಚರಿತ್ರನು. ಸಕಲರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಪ್ರೇರಕನಾಗಿರುವನು. ಸತ್ಯಕಾಮನು ಕಾಮಸ್ವಾಮಿ ಶರಣ್ಯನು. ಪೂರ್ಣ ಪ್ರಜ್ಞಾಚಾರ್ಯಾದಿ ಗುರುಜುಗಳಿಗೆ ಆಪ್ತ ಬಂಧುವು. ಶ್ರೀ ಲಕ್ಷ್ಮೀರಮಣನು ಸರ್ವ ಇಂದ್ರಿಯ ನಿಯಾಮಕನು. ಸರ್ವ ಪ್ರಾಣಿಗಳಲ್ಲಿ ಸಂಸ್ಥಿತನು. ಸರ್ವನಾಮ ಅಭಿಧೇಯನು. ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮನು. ಸರ್ವಭೂತಾದಿವಾಸನು. ಕರ್ಮಾಧ್ಯಕ್ಷನು. ಸಾಕ್ಷಿಭೂತನು. ಜ್ಞಾನಾನಂದಮಯನು. ಉತ್ ಸರ್ವಸ್ಮಾದ್ ಊರ್ಧ್ವಂ ಶಿಷ್ಟ ಪರಮೇಶ್ವರ ಎಂಬ ನಿರ್ವಚನದಿಂದ ಸರ್ವೋತ್ತಮನಾದ ವಿಷ್ಣು ಉತ್ಕೃಷ್ಟ ಬ್ರಹ್ಮ ಶಬ್ದವಾಚ್ಯನು. ಪ್ರತೀಕಾರಿಗಳಲ್ಲಿ ನಿರ್ಮಲ ಭಕ್ತಿ ಸಂವೃತವಾದ ಬ್ರಹ್ಮ ದೃಷ್ಟಿಯಿಂದ ಮಾತ್ರ ಸಮುಪಾಸ್ಯನು. ಕ್ಷೀರ ಸಮುದ್ರ ಸಾಯಿ ಶ್ರೀ ವಿಷ್ಣುನಾಮಕನು. ಪ್ರಥಮ ಕಕ್ಷಾಸ್ಥಿತವಾದ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅನಂತಾನಂತ ನಮಸ್ಕಾರಗಳು. ನಂತರ ಲಕ್ಷ್ಮೀದೇವಿಗೆ ನಮಸ್ಕಾರ. ದೇಶಕಾಲಗಳಿಂದ ಸ್ವಪತಿಯಾದ ಶ್ರೀಹರಿಗೆ ಸಮಳಾದರು. ಶ್ರೀಹರಿಗಿಂತಲೂ ಅನಂತಾನಂತ ಗುಣಗಳಿಂದ ನ್ಯೂನಳು. ಅಸ್ವತಂತ್ರ ಅಕ್ಷರ ಪುರುಷಳು. ಅನಂತ ವೇದಗಳಲ್ಲಿ ಹೇಳದೇ ಇರುವ ಭಾರತೋಕ್ತ ಅನಂತ ಗುಣ ಕ್ರಿಯಾ ಉಪಸಂಹಾರಪೂರ್ವಕ ಶ್ರೀಹರಿಯನ್ನು ಉಪಾಸನೆ ಮಾಡುವವಳು. ಈಜ್ಯಾದಿಗಳ ಅಂದರೆ ಯಜ್ಞ ಕ್ರಿಯಾದಿಗಳ ಅಂತರ್ಯಾಮಿಯಾಗಿ ಶ್ರೀರಾಮಾದೇವಿ ಇರುವಳು. ಈಜ್ಯ ನಾಮಕಳು. ಶ್ರೀ ಲಕ್ಷ್ಮೀದೇವಿಯು ತ್ರಿಗುಣಗಳ ಅರ್ಥಾತ್ ಸತ್ವ ರಜೋತ್ತಮ ಗುಣಗಳ ಅಭಿವ್ಯಕ್ತಿ ಮುಂತಾದವುಗಳಲ್ಲಿ ಅಂತರ್ಯಾಮಿಯಾಗಿ ಇರುವವಳು. ಶ್ರೀರಾಮಾದೇವಿಯು ಜ್ಞಾನಾನಂದ ಸ್ವರೂಪಳು. ಆಮ್ರಣಿ ಸೂಕ್ತಾದಿ ಮಂತ್ರ ಪ್ರತಿಪಾದ್ಯಳು. ಪರಮಾತ್ಮನಂತೆಯೇ ನಿತ್ಯ ಮುಕ್ತಳು. ನಿತ್ಯ ತರುಣಳು. 32 ಶ್ರೀ ಲಕ್ಷಣ ಪೇತ್ಯ ದಿವ್ಯ ಮಂಗಳ ವಿಗ್ರಹವುಳ್ಳವಳು. ಶ್ವೇತದೀಪ ಅನಂತಾಸನ ವೈಕುಂಠ ಲೋಕಗಳೇ ತಾನಾಗಿರುವವಳು. ಆಭರಣ ಪೀತಾಂಬರಾದಿ ವಸ್ತ್ರ ಮತ್ತು ಚಕ್ರಾದಿ ಆಯುಧ ರೂಪಗಳಿಂದ ವಿಷ್ಣುವಿನ ಸೇವೆಯನ್ನು ಮಾಡುವಳು. ಅಪ್ರಾಕೃತೆಯ ಸ್ವರೂಪಳು. ಅಕ್ಷರ ದೇಹವುಳ್ಳವಳು. ಸತ್ವರಜೋತಮು ಗುಣಗಳ ದೇಹವಿಲ್ಲದರಿಂದ ನಿರ್ವಿಕಾರಳು. ಅತಯೇವ ತ್ರಿಗುಣವರ್ಜಿತಳು. ಸಾಧನರಹಿತಳು. ನಿತ್ಯ ನಿರ್ದೋಷಳು. ಅವ್ಯಕ್ತ ತತ್ವಾಭಿಮಾನಿ. ಪರಶುಕ್ರತ್ರಯಾಂತರ್ಗತಳು. ಹಿರಣ್ಯವರ್ಣಳು. ಸಮಾನ ಶಬ್ದವಾಚ್ಯಳು. ಸಮಾಸಮಳು ಅಂದರೆ ದೇಶಕಾಲಗಳಿಂದ ಶ್ರೀಹರಿಗೆ ಸಮಳು. ಗುಣಗಳಿಂದ ಅಸಮಳು. ಶ್ರೀ ಭೂ ದುರ್ಗಾ ಯಜ್ಞ ಲಕ್ಷಣಾದಿ ವಿಶಿಷ್ಟ ನಾಮಗಳುಳ್ಳವಳು. ಸ್ವಗತ ಭೇದ ವಿವಚಿತಳು. ಸರ್ವಕಾಲದಲ್ಲಿಯೂ ಸರ್ವಾವಸ್ಥೆಯಲ್ಲಿಯೂ ಶ್ರೀಹರಿಯಿಂದ ವಿಯೋಗರಹಿತಳು. ಬ್ರಹ್ಮಾದಿ ರುಜುಗಳಿಗೆ ಮಾತೃಸ್ಥಾನಿಗಳು. ಪ್ರಾಪ್ತ ಸರ್ವಕಾಮಳು. ಪರಮಾತ್ಮನಂತೆಯೇ ನಾನಾ ರೂಪಗಳುಳ್ಳವಳು. ಸರ್ವದಾ ಜಡ ದೇಹರಹಿತಳು. ಶ್ರೀಹರಿ ಮಾತ್ರ ಅಧೀನಳು. ಪರಮಾತ್ಮನು ಸಕಲ ದೇಶ ಕಾಲಗಳಲ್ಲಿದ್ದಂತೆ ಲಕ್ಷ್ಮೀದೇವಿಯು ಕೂಡ ಸಕಲ ದೇಶ ಕಾಲಗಳಲ್ಲಿರುವಳು.
ಜಡ ಪ್ರಕೃತಿಗೆ ಅಭಿಮಾನಿಯಾದ ದ್ವಿತೀಯ ಕಕ್ಷಾ ಸ್ಥಿತವಾದ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು. ಹೀಗೆ ನಾವು ಜಗತ್ತಿಗೆ ತಂದೆ ತಾಯಿಗಳು ಎನಿಸಿದ ಲಕ್ಷ್ಮೀನಾರಾಯಣರನ್ನು ನಾವು ಆದ್ಯ ಕರ್ತವ್ಯವಾಗಿ ತಾರತಮ್ಯದಲ್ಲಿ ಮೊದಲು ನೆನೆಸಬೇಕು. ಭಗವಂತನೇ ಸರ್ವೋತ್ತಮ ಮತ್ತು ನಿತ್ಯ ಮುಕ್ತಳು ಶ್ರೀರಮ. ಈ ಎರಡು ವಿಶೇಷಗಳನ್ನು ನಾವು ಸದಾ ನಿರಂತರವಾಗಿ ಚಿಂತಿಸಲೇಬೇಕು. ಅವರಿಬ್ಬರೂ ಅಭಿಯೋಗಿಗಳು. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರನ್ನು ನಾವು ನೆನೆಸುವಂತಿಲ್ಲ. ಸದಾ ಭಗವಂತನ ಸೇವೆಯನ್ನು ಮಾಡಿಕೊಂಡೇ ಇರತಕ್ಕಂಥ ಮಹಾಲಕ್ಷ್ಮಿಯನ್ನು ಚಿಂತಿಸದೆ ವಿಷ್ಣುವನ್ನು ನಾವು ಚಿಂತಿಸಬಾರದು. ಶ್ರೀ ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ನಾವು ಚಿಂತಿಸಲೂಬಾರದು. ಯಾವಾಗ ನಾವು ಲಕ್ಷ್ಮೀದೇವಿಯನ್ನು ಚಿಂತಿಸಬೇಕೋ ಭಗವಂತನ ಸಮೇತವಾಗಿಯೇ ಚಿಂತಿಸಬೇಕು. ಕಾರಣ ಭಗವಂತನ ಎಲ್ಲ ಹೆಸರುಗಳಿಂದ, ಎಲ್ಲ ದೇಶಗಳಿಂದ, ಎಲ್ಲ ಕಾಲದಲ್ಲಿಯೂ ಲಕ್ಷ್ಮಿ ಅದೇ ರೂಪದಲ್ಲಿ ನಿಂತಿರುವಳು. ಆದ್ದರಿಂದ ನಾವು ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯನ್ನು ತಿಳಿಯುವುದೇ ಅಕ್ಷಮ್ಯ ಅಪರಾಧ. ಮಹಾವಿಷ್ಣುವಿನಲ್ಲಿಯೇ ಮಹಾವಿಷ್ಣುವಿನ ಪ್ರತಿ ಕಣಕಣದಲ್ಲಿ ಲಕ್ಷ್ಮೀದೇವಿಯರು ಇದ್ದು ಭಗವಂತನ ಸೇವೆ ಮಾಡುತ್ತಿದ್ದಾರೆ ಎಂಬುದನ್ನೇ ನಾವು ತಿಳಿಯಬೇಕು. ಇದೇ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಇಷ್ಟವಾದ ಪ್ರಿಯವಾದ ವಾಕ್ಯಗಳಾಗಿದೆ. ಇದು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು. ಹೇಗೆ ಚಂದ್ರ ಮತ್ತು ಚಂದ್ರನ ಕಾಂತಿಯನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲವೋ, ಸೂರ್ಯ ಮತ್ತು ಸೂರ್ಯನ ಪ್ರಕಾಶವಿಲ್ಲದೆ ನಾವು ಸೂರ್ಯ ಚಂದ್ರನ ಹೇಗೆ ನೋಡಲಿಕ್ಕಾಗೋದೇ ಇಲ್ಲವೋ, ಹಾಗೆ ನಾವು ಲಕ್ಷ್ಮೀನಾರಾಯಣ ಸದಾ ಧ್ಯಾನಿಸಬೇಕು. ಇದು ತಾರತಮ್ಯದಲ್ಲಿ ಅತಿ ಮುಖ್ಯವಾದ ಅಂಶ. ತಾರತಮ್ಯದಲ್ಲಿ ಬೇರೆ ಯಾವ ಜೀವರನ್ನು ಯಾವ ರೀತಿಯಲ್ಲಿ ತಿಳಿದರೂ ಸಹ ಅನ್ಯತಾ ಮಾರ್ಗದಲ್ಲಿ ತಿಳಿದಂತೆ ಆಗುವುದು. ಆದರೆ ಲಕ್ಷ್ಮೀನಾರಾಯಣನ ಪರಸ್ಪರ ವಿಯೋಗ ಚಿಂತನೆಯಾಗಲಿ, ಲಕ್ಷ್ಮೀನಾರಾಯಣ ಭಿನ್ನ ರೀತಿಯಲ್ಲಿ ನಾವು ಉಪಚಾರವನ್ನು ಮಾಡುವುದೇ ಆಗಲಿ, ಉಪಾಸನೆ ಮಾಡುವುದೇ ಆಗಲಿ ಅತ್ಯಂತ ಅಪರಾಧವೆನಿಸುತ್ತದೆ. ಆದ್ದರಿಂದ ತಾರತಮ್ಯದಲ್ಲಿ ಭಗವಂತ ಮತ್ತು ಲಕ್ಷ್ಮೀನ ದೇವಿಯರನ್ನು ಜೊತೆಯಲ್ಲೇ ನಾವು ಧ್ಯಾನಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಆದ್ದರಿಂದ ಶ್ರೀ ಮಹಾವಿಷ್ಣುವಿಗೆ ನಮಸ್ಕಾರಗಳು, ಶ್ರೀ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರಗಳು ಎಂದು ಹೇಳಿ ತಾರತಮ್ಯದ ಪ್ರಥಮ ಭಾಗವನ್ನು ಭಗವಂತನಿಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀ ಪುರಂದರದಾಸರು ಸದಾ ರಾಮನಾಮ ಜಪವನ್ನು ಮಾಡುವಾಗ ರಾಮ ಜೊತೆಯಲ್ಲಿ ರಮ ಇದ್ದಾಳೆ, ಹಾಗೆ ಪ್ರತಿ ಶಬ್ದದಲ್ಲಿಯೂ ಸಹ ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ ಎಂಬತಕ್ಕಂಥದ್ದು ವರದರು ಅಂತ ನಾವು ಯಾರು ಚಿಂತಿಸುತ್ತಾ ಇದ್ದೀವಿ ಅವರೆಲ್ಲರೂ ಅದೇ ರೀತಿಯಲ್ಲಿ ಆರಾಧನೆ ಮಾಡಿದ್ದಾರೆ. ಇದು ಮಾರ್ಗದರ್ಶನ. ನಾವು ಲೋಕದಲ್ಲೂ ಸಹ ಲಕ್ಷ್ಮೀದೇವಿಯನ್ನು ಪೃಥಕ್ಕಾಗಿ ಪೂಜೆ ಮಾಡುವುದು ಅತ್ಯಂತ ಅಪರಾಧವೆನಿಸುತ್ತದೆ. ಲಕ್ಷ್ಮೀದೇವಿ ಪೃಥಕ್ಕಾಗಿ ಸಿಗುವುದೇ ಇಲ್ಲ. ಸದಾ ಭಗವಂತನ ಸನ್ನಿಧಿಯಲ್ಲೇ ಭಗವಂತನ ಜೊತೆಯಲ್ಲೇ ಇರತಕ್ಕಂಥವಳಾದ್ದರಿಂದ ನಾವು ಭಗವಂತ ಮತ್ತು ಲಕ್ಷ್ಮಿಯನ್ನು ಒಟ್ಟಾಗಿಯೇ ಆರಾಧಿಸಬೇಕು. ಅವರಿಬ್ಬರೂ ಸಹ ಒಬ್ಬರನ್ನೊಬ್ಬರು ಎಂದು ಬಿಟ್ಟಿರಲಾರರು. ಈ ಅನುಸಂಧಾನದಿಂದಲೇ ನಾವು ತಾರತಮ್ಯವನ್ನು ಚಿಂತಿಸಬೇಕು. ಆದ್ದರಿಂದ ಪ್ರಥಮ ಪುಷ್ಪವನ್ನು ನಾವು ಲಕ್ಷ್ಮೀನಾರಾಯಣ ಪಾದಕಮಲದಲ್ಲಿ ಅರ್ಪಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ಸು. ಇವರೇ ನಮ್ಮ ಬಿಂಬ ರೂಪದಲ್ಲಿರ್ತಕ್ಕಂಥವರು. ಆದ್ದರಿಂದ ಇದು ನಮ್ಮ ಬಿಂಬ ಪೂಜೆಯಾಗುತ್ತದೆ. ಇದು ಪ್ರತಿ ಮಾನವರು ಸಹ ನಿಯಮೇನ ತಿಳಿಯಬೇಕಾದ ಅವಶ್ಯಕವಾದ ಅಂಶವಾಗಿದೆ. ಈ ಅಂಶ ಕೇವಲ ಮನುಷ್ಯರಾಗಿ ಜ್ಞಾನವಂತರು ಯಾರೋ ಅವರಿಗೆ ಮಾತ್ರ ತಿಳಿಯುವುದು. ಲೋಕದಲ್ಲಿ ಅನೇಕ ಸ್ಥಳಗಳಲ್ಲಿ ಕೇವಲ ಲಕ್ಷ್ಮೀ ಪ್ರತಿಮೆಯನ್ನೇ ಪೃಥಕ್ಕಾಗಿ ಇಟ್ಟು ಅದು ಮನೋವಿಕಾರಕ್ಕೆ ಕಾರಣ ರೂಪವಾಗಿ ಭಕ್ತಿಗೆ ವಿಕಾರ ರೂಪವಾಗಿ ಆರಾಧನೆಗೊಳಗಾಗುತ್ತದೆ.
ಇದು ವೇದವ್ಯಾಸರು ರಚಿಸಿದ 18 ಪುರಾಣಗಳಿಂದ ನಾವು ತಿಳಿದಾಗ ಲಕ್ಷ್ಮಿಯನ್ನು ಪೃಥಕ್ಕಾಗಿ ಪೂಜಿಸುವುದು ಎಲ್ಲೂ ಕಂಡುಬಂದಿಲ್ಲ. ಆದರೂ ಅಸುರರ ಮೋಹನಾರ್ಥಕವಾಗಿ ಲೋಕದಲ್ಲಿ ಕೇವಲ ಲಕ್ಷ್ಮೀ ಪ್ರತಿಮೆಯನ್ನು ಇಡಲಾಗಿದೆ. ಅಲ್ಲಿ ಲಕ್ಷ್ಮೀ ಪ್ರತಿಮೆ ಎಂದರೆ ಭಗವಂತನ ಸ್ತ್ರೀ ರೂಪ ಎಂದೇ ನಾವು ಚಿಂತಿಸಬೇಕೇ ಹೊರತು ಲಕ್ಷ್ಮೀದೇವಿ ಅಂತ ಹೇಳಬಾರದು. ಭಗವಂತನ ಸ್ತ್ರೀ ರೂಪವೇ ಲಕ್ಷ್ಮೀದೇವಿಯ ಬಿಂಬರೂಪ ಆಗಿರುವುದರಿಂದ ಬಿಂಬನಾದ ಭಗವಂತನನ್ನು ಚಿಂತಿಸಬೇಕು. ಅದೇ ಬಿಂಬರೂಪ ನಮ್ಮಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ರೂಪ. ಆದ್ದರಿಂದ ಆ ಬಿಂಬರೂಪನ್ನು ಆರಾಧನೆ ಮಾಡುವುದು ಹೇಗೆ? ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.